ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟ್ಯಾರೋ ಇನ್ ಕನ್ನಡ ಚಾನೆಲ್. ನಾನು ಬಿಂದುಶ್ರೀ, ಪ್ರೊಫೆಷನಲ್ ಟ್ಯಾರೋ ಕಾರ್ಡ್ ರೀಡರ್. ನಾವು ಲಾಸ್ಟ್ ವಿಡಿಯೋದಲ್ಲಿ ದ ಫೂಲ್ ಕಾರ್ಡ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ದ ಮೆಜಿಷಿಯನ್ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ. ಈ ಕಾರ್ಡಲ್ಲಿ ನೀವು ಮೇಲೆ ಗಮನಿಸಿದ್ರೆ ರೋಮನ್ ನಂಬರ್ ಇದೆ. ಅದು ಅಲ್ಲದೆ ನಂಬರ್ ಒನ್ ಬಂದು ಕಿಂಗ್, ಲೀಡರ್ಶಿಪ್ ಕ್ವಾಲಿಟೀಸ್ ಹಾಗೂ ಡಿಸಿಷನ್ ಮೇಕಿಂಗ್ನ ರೆಪ್ರೆಸೆಂಟ್ ಮಾಡುತ್ತೆ. ನಿಮ್ಗೇನಾದರೂ ಈ ಕಾರ್ಡು ಪ್ರಾಪರ್ಟಿ ರಿಲೇಟೆಡ್, ಜಾಬ್ ಇಂಟರ್ವ್ಯೂಸ್ ರಿಲೇಟೆಡ್ ಏನಾದರೂ ಬಂದರೆ ನೀವು ಪಾಸಿಟಿವ್ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಕಾರ್ಡ್ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಈ ಕಾರ್ಡಲ್ಲಿ ತುಂಬಾ ಪಾಸಿಟಿವ್ಸ್ ಇದೆ. ನಂಬರ್ 1 ಸನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ ಕಾರ್ಡ್ ಯಾರಿಗೆ ಬರಲಿ, ಅವ್ರಿಗೆ ಲೀಡರ್ಶಿಪ್ ಕ್ವಾಲಿಟಿ ಇದೆ, ಒಳ್ಳೆ ಪ್ಲ್ಯಾನರ್ ಆಗಿರ್ತಾರೆ, ಒಳ್ಳೆ ಡಿಸಿಷನ್ ತಗೊಳ್ತಾರೆ, ಮತ್ತು ಯಾವುದೇ ಕೆಲಸ ಮಾಡಿದ್ರಲ್ಲೂ ಅವರು ತುಂಬ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಹಾಗೂ ಕಾನ್ಫಿಡೆಂಟ್ ಆಗಿರ್ತಾರೆ ಅಂತ ಅರ್ಥ. ಈ ಕಾರ್ಡಲ್ಲಿರೋ ಬ್ಯಾಕ್ಗ್ರೌಂಡ್ನ ನೋಡಿದ್ರೆ ಯೆಲ್ಲೋ ಕಲರ್ ಇದೆ. ಯೆಲ್ಲೋ ಕಲರ್ ಬಂದು ಜುಪಿಟರ್ ಪ್ಲ್ಯಾನೆಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಜುಪಿಟರ್ ಪ್ಲ್ಯಾನೆಟ್ ಅಂದರೆ ನಾಲೆಡ್ಜ್ ಹಾಗೂ ಇನ್ಫಾರ್ಮೇಷನ್ ಅಂತ ಅರ್ಥ. ನೀವೇನೇ ಕೆಲಸ ಮಾಡಂಗಿದ್ರೂ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಇದೆ ಅಂತ ಅರ್ಥ. ಈ ಕಾರ್ಡಲ್ಲಿ ನೀವು ಮೇಲೆ ಹಾಗೂ ಕೆಳಗಡೆ ಗಮನಿಸಿದ್ರೆ ಗಿಡಗಳಿದೆ. ಗಿಡಗಳಂದರೆ ಏನು? ಫಾರ್ ಎಕ್ಸಾಂಪಲ್, ನೀವು ಒಂದು ಪಾಟಲ್ಲಿ ಸೀಡ್ ಹಾಕಿದ್ರೆ ಏನಾಗುತ್ತೆ? ಅದು ಗಿಡವಾಗಿ ಬದಲಾಗುತ್ತೆ. ಅಂದರೆ ಏನೋ ಒಂದು ಬೆಳವಣಿಗೆ ಇದೆ ಅಲ್ವಾ? ಸೊ ಗಿಡಗಳು ಬಂದು ಗ್ರೋತ್ನ ರೆಪ್ರೆಸೆಂಟ್ ಮಾಡ್ತಿದೆ. ನೀವೇನಾದರೂ ಒಂದು ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗಿ ರಿಟರ್ನ್ ಸಿಗುತ್ತೆ, ಹಾಗೂ ನೀವೇನಾದರೂ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ರೆ ನಿಮ್ಮ ಐಡಿಯಾ ಸಕ್ಸಸ್ಫುಲ್ ಆಗೇ ಆಗುತ್ತೆ. ನೀವು ಗಿಡಗಳ ಜೊತೆ ರೆಡ್ ರೋಸಸ್ ಹಾಗೂ ವೈಟ್ ಲಿಲ್ಲೀಸ್ನ ನೀವು ಈ ಕಾರ್ಡಲ್ಲಿ ಗಮನಿಸ್ಬೋದು. ರೆಡ್ ರೋಸಸ್ ಹಾಗೂ ವೈಟ್ ಲಿಲ್ಲೀಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ನಿಮ್ಮ ಆಸೆಗಳು, ನಿಮ್ಮ ಡಿಸೈರ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ಕಾರ್ಡ್ ಏನಾದರೂ ಬಂದರೆ ನಿಮ್ಮ ಆಸೆಗಳು ಈಡೇರುತ್ತೆ ಅಂತ ಅರ್ಥ. ಈ ಕಾರ್ಡ್ನ ನಾವು ಇನ್ನೂ ಡೀಟೇಲ್ ಆಗಿ ಗಮನಿಸಿದ್ರೆ ಈ ವ್ಯಕ್ತಿಯ ಕೈ ಒಂದು ಮೇಲೆ ಇದೆ, ಒಂದು ಕೆಳಗೆ ಇದೆ. ಅದು ಅಲ್ದಿರ ಅವ್ನ ರೈಟ್ ಹ್ಯಾಂಡಲ್ಲಿ ವಾಂಡ್ ಇದೆ. ವಾಂಡ್ ಅಂದರೆ ಏನು? ಇಂಟೆನ್ಷನ್, ಸ್ಕಿಲ್, ನಾಲೆಡ್ಜ್ ಹಾಗೂ ಐಡಿಯಾನ ಅದು ರೆಪ್ರೆಸೆಂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಾನೊಂದು ಹೋಟೆಲ್ ಸೆಟಪ್ ಮಾಡಬೇಕು ಅನ್ನೋ ಒಂದು ನನಗೆ ಐಡಿಯಾ ಇದೆ. ಆ ಲೆಫ್ಟ್ ಹ್ಯಾಂಡ್ನ ನೀವು ಗಮನಿಸಿ, ಅದು ಕೆಳಗಡೆ ಪಾಯಿಂಟ್ ಮಾಡ್ತಿದೆ, ಅಂದರೆ ಅದನ್ನ ರಿಯಾಲಿಟಿಗೆ ತರಿಸ್ಬೇಕು ಅಂತ ಅರ್ಥ. ಆ ಹೋಟೆಲ್ನ ರಿಯಲ್ ಆಗಿ ನಾನು ಸೆಟಪ್ ಮಾಡಬೇಕು ಅಂತ ಅರ್ಥ. ಇದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ಇದು ಯಾವುದೇ ಮ್ಯಾನಿಫೆಸ್ಟೇಷನ್ಸ್ ಇರ್ಬೋದು, ಅದನ್ನ ನೀವು ರಿಯಾಲಿಟಿಯಲ್ಲಿ ಕನ್ವರ್ಟ್ ಮಾಡ್ತಿದ್ದೀರಾ ಅಂತ ಅರ್ಥ. ಈ ವ್ಯಕ್ತಿಯ ಡ್ರೆಸ್ ಗಮನಿಸಿದ್ರೆ ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿದೆ. ರೆಡ್ ಬಂದು ತುಂಬ ಡಾಮಿನೇಟ್ ಮಾಡುವಂಥ ಕಲರ್. ಅದು ರೆಡ್ ಎನರ್ಜಿ ಹಾಗೂ ಪ್ಯಾಷನ್ನ ರೆಪ್ರೆಸೆಂಟ್ ಮಾಡುತ್ತೆ. ವೈಟ್ ಬಂದು ಪ್ಯೂರಿಟಿ, ಸಿನ್ಸಿಯರಿಟಿ ಆ್ಯಂಡ್ ಕ್ಲಿಯರ್ ಮೈಂಡ್ಸೆಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ವ್ಯಕ್ತಿ ಬೆಲ್ಟ್ ಕೂಡ ಹಾಕಿದ್ದಾನೆ. ಆ ಬೆಲ್ಟ್ ನೋಡೋದಕ್ಕೆ ಸ್ನೇಕ್ ಥರ ಇದೆ. ಆ ಸ್ನೇಕ್ ಅದರದೇ ಟೇಲ್ನ ಕಚ್ಚಿ ಒಂದು ಸರ್ಕಲ್ ಫಾರ್ಮ್ ಮಾಡ್ತಿದೆ. ಇದರ ಅರ್ಥ ಏನು? ಎಂಡ್ಲೆಸ್ ಅಥವಾ ಲಿಮಿಟ್ಲೆಸ್ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಕೊನೆನೇ ಇಲ್ಲ. ಮೇ ಬಿ ಫ್ಯೂಚರಲ್ಲಿ ನಿಮ್ಮ ಮಕ್ಕಳು ಆ ಬಿಸ್ನೆಸ್ನ ನಡೆಸ್ಕೊಂಡು ಹೋಗ್ಬೋದು. ಈ ವ್ಯಕ್ತಿಯ ತಲೆ ಮೇಲೆ ನೋಡಿದ್ರೆ ಒಂದು ಇನ್ಫಿನಿಟಿ ಸಿಂಬಲ್ ಇದೆ. ಇನ್ಫಿನಿಟಿ ಸಿಂಬಲ್ ಬಂದು ಅವೇರ್ನೆಸ್, ಕಾನ್ಷಿಯಸ್ನೆಸ್ ಹಾಗೂ ಥಿಂಕಿಂಗ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಂದರೆ ನಾನು ಈ ಮೊಮೆಂಟಲ್ಲಿ ಏನು ಮಾಡ್ತಿದ್ದೀನಿ ಅನ್ನೋದು ನನಗೆ ಅರಿವಿದೆ. ನಾನು ಎಷ್ಟು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಿದ್ದೀನಿ ಅನ್ನೋದನ್ನ ಈ ಕಾರ್ಡಲ್ಲಿ ರೆಪ್ರೆಸೆಂಟ್ ಮಾಡ್ತಿದೆ. ಈ ಕಾರ್ಡಲ್ಲಿ ಗಮನಿಸಿದ್ರೆ ಒಂದು ಟೇಬಲ್ ಸಹ ಇದೆ. ನಮಗೆ ಲೈಫಲ್ಲಿ ಟೇಬಲ್ ಯಾಕೆ ಬೇಕು? ಏನಾದರೂ ಒಂದು ಗ್ಲಾಸ್ ಇಡೋದಕ್ಕೆ, ಏನಾದರೂ ಒಂದು ಕಪ್ ಇಡೋದಕ್ಕೆ ಒಂದು ಸಪೋರ್ಟ್ ಸಿಗ್ತಿದೆ. ಈ ಸಪೋರ್ಟ್ ಬೇರೆ ಏನೂ ಅಲ್ಲ, ನಿಮಗೆ ಯೂನಿವರ್ಸಿಂದ ನಿಮಗೆ ಸಪೋರ್ಟ್ ಸಿಗ್ತಿದೆ. ಅದು ಟೇಬಲ್ ಮೇಲೆ ನೀವು ಗಮನಿಸಿ 4 ವಸ್ತುಗಳಿದೆ. ಒಂದು ಸ್ಟಾರ್ ಥರ ಇರೋ ಒಂದು ಕಾಯಿನು, ಒಂದು ಕಪ್ಪು, ಒಂದು ಕತ್ತಿ ಹಾಗೂ ಒಂದು ವಾಂಡ್. ಈ ಸ್ಟಾರ್ ಥರ ಇರೋ ಕಾಯಿನ್ ಬಂದು ಪೆಂಟಕಲ್ ಅಂತ ಕರೀತಾರೆ. ಪೆಂಟಕಲ್ ಬಂದು ಅರ್ಥನ ರೆಪ್ರೆಸೆಂಟ್ ಮಾಡ್ತಿದೆ. ಕಪ್ ಬಂದು ನೀರನ್ನು ರೆಪ್ರೆಸೆಂಟ್ ಮಾಡ್ತಿದೆ. ಸ್ಪೋರ್ಡ್ ಬಂದು ಗಾಳಿನ ರೆಪ್ರೆಸೆಂಟ್ ಮಾಡ್ತಿದೆ. ವಾಂಡ್ ಬಂದು ಅಗ್ನಿನ ರೆಪ್ರೆಸೆಂಟ್ ಮಾಡ್ತಿದೆ. ಸೊ ಈ 4 ಎಲಿಮೆಂಟ್ಸಿಂದನೂ ನಮಗೆ ಸಪೋರ್ಟ್ ಸಿಗ್ತಿದೆ ಅಂತ ಅರ್ಥ. ನಾವು ಇಷ್ಟೊತ್ತು ನೋಡಿದ್ದು ಅಪ್ರೈಟ್ ಕಾರ್ಡ್ ಮೀನಿಂಗ್, ಅಂದರೆ ಕಾರ್ಡು ಸ್ಟ್ರೇಟಾಗಿ ಬಂದರೆ ಇಷ್ಟು ಪಾಸಿಟಿವ್ಸ್ ಇದೆ ಅಂತ ಅರ್ಥ. ಅದೇ ಈ ಕಾರ್ಡ್ ಏನಾದರೂ ಉಲ್ಟಾ ಬಂದರೆ, ರಿವರ್ಸ್ ಆಗಿ ಬಂದರೆ ಅದ್ರ ಮೀನಿಂಗು ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಈ ಕಾರ್ಡ್ ಏನಾದರೂ ಉಲ್ಟಾ ಬಂದರೆ ನೀವು ಅಷ್ಟು ಫೋಕಸ್ಡ್ ಆಗಿಲ್ಲ ಅಂತ ಅರ್ಥ. ಫಸ್ಟು ನಿಮ್ಮ ಮೈಂಡ್ನ ನೀವು ಕಾಮ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ನಿಮ್ಮಲ್ಲಿರೋ ನಾಲೆಡ್ಜ್ ಸ್ಕಿಲ್ನ ಬೇರೆಯವರು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ.
ಹಾಗೂ ನೀವೇನಾದರೂ ಒಂದು ಸ್ಟಾರ್ಟ್ ಮಾಡಂಗಿದ್ರೆ ನಿಮ್ಗೆ ಅದ್ರ ರಿಲೇಟೆಡ್ ಆಗಿ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ, ಅಷ್ಟು ನಾಲೆಜ್ ಇಲ್ಲ ಅಂತ ಅರ್ಥ. ನಿಮ್ಮಲ್ಲೇ ನಿಮಗೊಂದು ಸೆಲ್ಫ್ ಡೌಟ್ ಇರುತ್ತೆ, ಅಷ್ಟು ಕಾನ್ಫಿಡೆನ್ಸ್ ಇರೋದಿಲ್ಲ, ಅಷ್ಟು ಕ್ಲಾರಿಟಿ ಇರಲ್ಲ, ಮತ್ತು ನೀವು ಬೇಗ ಮ್ಯಾನ್ಯುಪುಲೇಟ್ ಆಗ್ತೀರಾ ಅಂತ ಅರ್ಥ. ನೋಡಿ, ರಿವರ್ಸ್ ಬಂದಾಗ ಏನೇನೆಲ್ಲ ಮೀನಿಂಗ್ ಇದೆ ಅಂತ. ಸೊ ರಿವರ್ಸ್ ಕಾರ್ಡ್ ಏನಾದರೂ ಬಂದರೆ ಏನೋ ಕೆಟ್ಟದಾಗ್ಬಿಡುತ್ತೆ ಅಂತ ಅಲ್ಲ, ಬಟ್ ಸ್ವಲ್ಪ ಸ್ಲೋ ಆಗಿ ತಗೊಳ್ಳಿ ಅಂತ ಅರ್ಥ. ನಿಮ್ಮ ವೆಲ್ ವಿಷರ್ಸಿಂದ ಸ್ವಲ್ಪ ಸಜೆಷನ್ಸ್ ತಗೊಳ್ಳಿ ಮತ್ತು ಸ್ವಲ್ಪ ಸ್ಲೋ ಆಗಿ ತಗೊಂಡೋಗಿ. ವಿಡಿಯೋದಲ್ಲಿ ದ ಮೆಜಿಷಿಯನ್ ಕಾರ್ಡ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ದ ಎಂಪ್ರೆಸ್ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.